ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇದೊಂದು ಜಮೀನು ಮಾರಾಟಕ್ಕೆ ಬಂದಿದೆ. ಇದು ಜಮೀನು ಎಲ್ಲಿ ಬರುತ್ತೆ ಅಂತಂತಂದರೆ ಕನಕಪುರದಿಂದ 15 ಕಿಲೋಮೀಟ್ರ್ ಜಾಗದಲ್ಲಿದೆ ಫ್ರೆಂಡ್ಸ್. ಇದು ನೋಡ್ಬೋದು ನೀವು, ಎಂಟ್ರೆನ್ಸ್ ಬಂದ್ಬಿಟ್ಟು ಕಾಂಪೌಂಡು ಜಮೀನ್ದು. ಇದು ಕನಕಪುರದಿಂದ ಕರೆಕ್ಟಾಗಿ 15 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ಅಪ್ರಾಕ್ಸಿಮೇಟ್ 14 to 15 ಕಿಲೋಮೀಟರ್ಸ್ ಆಗುತ್ತೆ. ಇದು ಎಂಟ್ರೆನ್ಸ್ ನೋಡ್ಬೋದು ಫ್ರೆಂಡ್ಸ್, ನೀವು ಪ್ರಾಪರ್ಟಿ ಎಂಟ್ರೆನ್ಸ್ ಇದು, ಗೇಟ್ ಇದು. ಸೊ ಅದು ಆ ಕಡೆ ತೋರಿಸಿದ್ದು ನಾನು ಕಾಂಪೌಂಡ್ ಇದು ಬಂದ್ಬಿಟ್ಟು 6 ಎಕರೆ 37 ಕುಂಟೆ ಇದೆ ಫ್ರೆಂಡ್ಸ್ ಇದು. ಸೊ ಕನಕಪುರದಿಂದ ಅರೌಂಡ್ 14 to 15 ಕಿಲೋಮೀಟರ್ಸ್ ಬರುತ್ತೆ ಫ್ರೆಂಡ್ಸ್. ಸೊ ಇದು ಮಾವಿನ ತೋಪಿದೆ, ಅಡಿಕೆ ಮರಗಳಿದೆ ನೋಡ್ಬೋದು. ಮಾವಿನ ತೋಪು, ಅಡಿಕೆ ಮರಗಳಿದೆ, ಮಾವಿನ ಗಿಡಗಳಿದೆ, ಶೋ ಗಿಡಗಳೈತೆ, ಫಾರ್ಮ್ ಹೌಸ್ ಇದೆ, ಅಂದರೆ ಮನೆ ಇದೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಸೊ ಇದು ಒಳಗಡೆ ಎಂಟ್ರೆನ್ಸ್ ಬಂದ್ಬಿಟ್ಟು ಸ್ವಲ್ಪ ಮೇಂಟೆನೆನ್ಸ್ ಮಾಡಿಲ್ಲ ಅಷ್ಟೇ ನೋಡಿ. ತುಂಬಾ ಚೆನ್ನಾಗಿದೆ ಫಾರ್ಮ್ ಲ್ಯಾಂಡು. ನೀವೇನು ಜಸ್ಟ್ ಬಂದ್ಬಿಟ್ಟು ಇಲ್ಲಿ ಜಸ್ಟ್ ಮೇಂಟೆನೆನ್ಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಫುಲ್ಲು ಜಾಗನ ತೋರಿಸ್ಕೊಡ್ತೀನಿ ನಿಮಗೆ ಕ್ಲೀನ್. ಇದು ತೋಟದಲ್ಲಿ ಒಂದು ಮನೆ ಇದೆ, ಫಾರ್ಮ್ ಹೌಸ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಜಾಗ ನೋಡಿ, ತೋಟ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರಾಪರ್ಟಿ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಇಲ್ಲಿ ಯಾರೋ ಬರ್ದಿರೋದ್ರಿಂದ ಇದು ಮೇಂಟೆನೆನ್ಸು ಸ್ವಲ್ಪ ಅಂದರೆ ಕ್ಲೀನಿಂಗ್ ಮಾಡಬೇಕಷ್ಟೇ ಫ್ರೆಂಡ್ಸ್. ಇದು ನೋಡ್ಬೋದು ನೀವು, ತೋಟದ ಮನೆ ಎಷ್ಟು ಚೆನ್ನಾಗಿದೆ ಬಂದ್ಬಿಟ್ಟು. ಸೊ ಮಾವಿನದು ಗಿಡ ಎಲ್ಲ ನೋಡ್ಬೋದು, ಶೋ ಗಿಡಗಳೆಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ ನೋಡಿ. ಇದು ಮನೆ ಬಂದ್ಬಿಟ್ಟೆ ಫ್ರೆಂಡ್ಸ್, ತೋಟದ ಮನೆ ಇದು ಬಂದ್ಬಿಟ್ಟು. ಫಾರ್ಮ್ ಹೌಸ್ ಬಂದ್ಬಿಟ್ಟು ಫ್ರೆಂಡ್ಸ್. ಬನ್ನಿ ಒಳಗಡೆ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇದು ಫಾರ್ಮ್ ಹೌಸ್ ಬಂದ್ಬಿಟ್ಟು ಒಳಗಡೆ. ಸೊ ಹೆಂಚಿನ ಮನೆ ಇದು ಬಂದ್ಬಿಟ್ಟು ನೋಡ್ಬೋದು. ಫುಲ್ಲು ಗೆಸ್ಟ್ ಹೌಸ್ ಇದು ಬಂದ್ಬಿಟ್ಟು. ಗೆಸ್ಟ್ ಹೌಸ್ ಇಲ್ಲಾಂದರೆ ನೀವು ಇರೋಕ್ಕಾದ್ರೂ ಆಗುತ್ತೆ ಎಲ್ಲ ನೋಡಿ. ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ ಮನೆ. ಸೊ ಇದು ಕಿಚನ್ನು ಫ್ರೆಂಡ್ಸ್ ನೋಡಿ. ಕಿಚನ್ ಇದು ಒಂದು ಸಿಂಗಲ್ ಬೆಡ್ರೂಮ್ ಇದೆ ಫ್ರೆಂಡ್ಸ್. ಸಿಂಗಲ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಫ್ರೆಂಡ್ಸ್. ಇದೊಂದು ಅಟ್ಯಾಚ್ ಬಾತ್ರೂಮ್ ಇದೆ ಒಳಗಡೆ ನೋಡ್ಬೋದು. ಇದೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಹೊರಗಡೆ ಸಿಟ್ಔಟು ಫ್ರೆಂಡ್ಸ್. ಇದು ಸಿಟ್ಔಟು, ಹಿಂದ್ಗಡೆ ಬಾಕ್ಲದಿದೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಮನೆ ತೋರಿಸ್ತೀನಿ ತಿರ್ಗಾ ಇನ್ನೊಂದ್ಸರಿ ನಿಮಗೆ, ಹೊರಗಡೆ ದೂರದಿಂದ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಮನೆ ಇದು ತುಂಬ ಚೆನ್ನಾಗಿದೆ ಮನೆ ಬಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಇನ್ನೂ ರೂಮ್ಗಳೈತೆ, ಮನೆಗಳೈತೆ, ಪಾರ್ಟಿ ಮಾಡೋಕ್ಕೆ ಜಾಗ ಇದೆ, ಸಿಟ್ಔಟ್ ಜಾಗ ಇದೆ, ರೆಸ್ಟೋರೆಂಟ್ ಟೈಪು ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಮೇಲೆ ಸಿಟ್ಔಟು ಮತ್ತು ಕೆಳಗಡೆ ಬಂದ್ಬಿಟ್ಟು ಒಂದು ವಾಟರ್ ಫಾಲ್ಸ್ ಇದೆ ಫ್ರೆಂಡ್ಸ್. ಇದು ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಮಾಡಿದ್ದಾರೆ. ಸೊ ನೀರು ಕಮ್ಮಿ ಇದೆ, ಅಂದರೆ ಮೇಂಟೈನ್ ಮಾಡಿಲ್ವಲ್ಲ, ಯಾರೂ ಇಲ್ವಲ್ಲ, ಅದರಿಂದನೇ ಒಂದು ವಾಟರ್ ಫಾಲ್ಸ್ ಇದೆ. ಇದೊಂದು ಫೌಂಟೇನ್ ಇದು ಬಂದ್ಬಿಟ್ಟು. ಇದು ಪಾರ್ಟಿ ಹಾಲ್ ಅಂತಲೂ ಹೇಳ್ಬೋದು, ಇಲ್ಲ ಮೀಟಿಂಗ್ ಹಾಲ್ ಅಂತಲೂ ಹೇಳ್ಬೋದು ಇದನ್ನ. ಸೊ ಇಲ್ಲಿ ಎಲ್ಲ ಲಂಚ್ ಮಾಡೋಕ್ಕೆ, ಇಲ್ಲಾಂದರೆ ಮೀಟಿಂಗ್ ಮಾಡೋಕ್ಕೆ, ಇಲ್ಲ ಏನಾರ ಜಸ್ಟ್ ಪಾರ್ಟಿ ಮಾಡೋಕ್ಕೆ ಇದೊಂದು ದೊಡ್ಡ ಹಾಲ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ನೋಡ್ಬೋದು ನೀವು, ಇದು ಕಾರ್ ಶೆಡ್ಡು ಫ್ರೆಂಡ್ಸ್. ಇದು ನೋಡ್ಬೋದು, ಇದು ಕಾರ್ ಶೆಡ್ಡು. ಬನ್ನಿ ಫ್ರೆಂಡ್ಸ್, ಇನ್ನೂ ಹಿಂದೆ ಪ್ರಾಪರ್ಟಿ ಎಲ್ಲ ಇನ್ನೂ ತೋರಿಸ್ಕೊಡ್ತೀನಿ ನಿಮಗೆ, ಇನ್ನೂ ಏನೇನಿದೆ ಅಂತ ಹೇಳಿ. ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇದು ನೋಡ್ಬೋದು, ಈ ಕಡೆ ನಾವು ಪಾರ್ಟಿ ಹಾಲು ಸಿಟ್ಔಟಿಂದ ಬಂದಂದರೆ ಸೊ ಇಲ್ಲಿ ಕಿಚನ್ ಐತೆ. ಆಮೇಲೆ ನೋಡಿ, ಇದು ನೋಡ್ಬೋದು ನೀವು, ಇದು ಕಿಚನಾಗೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಪಾರ್ಟಿ ಹಾಲಾಗೂ ಯೂಸ್ ಮಾಡ್ಬೋದು ನೀವು. ತುಂಬ ಚೆನ್ನಾಗಿದೆ ನೋಡ್ಬೋದು. ಇದು ಪಾರ್ಟಿ ಹಾಲ್. ಇದು ಬಾತ್ರೂಮ್ಗಳಿದು.
ರೆಸ್ಟ್ ರೂಮ್ ಇದು ಬಂದ್ಬಿಟ್ಟು ಜೆಂಟ್ಸಿಗೆ ಲೇಡೀಸ್ಗೆಲ್ಲ ಸಪ್ರೇಟಾಗೇ ಇದೆ. ಇದು ಕಿಚನ್ ಫ್ರೆಂಡ್ಸ್. ಇದು ಕಿಚನ್ ಇದು ಫ್ರೆಂಡ್ಸ್. ಈ ಪ್ರಾಪರ್ಟಿಲಿ ಕೋಳಿ ಫಾರ್ಮ್ ಒಂದಿದೆ ನೋಡ್ಬೋದು. ಕೋಳಿ ಫಾರ್ಮ್ ಶೆಡ್ ಇದೆ ಬಂದ್ಬಿಟ್ಟು, ಅಂದರೆ ಏನು ಇವಾಗ ಯೂಸ್ ಮಾಡ್ತಾ ಇಲ್ಲ. ಸೊ ಕೋಳಿ ಫಾರ್ಮ್ ಶೆಡ್ಡು ಒಂದಿದೆ. ಮತ್ತು ಇಲ್ಲಿ ಈ ಪ್ರಾಪರ್ಟಿಲಿ 2 ಬೋರ್ವೆಲ್ ಇದೆ ಫ್ರೆಂಡ್ಸ್. ಆಮೇಲೆ ಈ ರೂಮ್ಸ್ಗೆಲ್ಲ ಬಂದ್ಬಿಟ್ಟು ನೋಡ್ಬೋದು. ಈ ಕೋಳಿ ಫಾರ್ಮ್ ಈ ಕಡೆಯಿಂದ ಸರಿಯಾಗಿ ಕಾಣ್ತಾ ಇಲ್ಲ. ಒಂದು ದೊಡ್ಡ ಕೋಳಿ ಫಾರ್ಮ್ ಶೆಡ್ ಇದೆ ಇದು. ಇದೆಲ್ಲ ಟೋಟಲಿ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ವಾತಾವರಣ ಬೆಟ್ಟ ಎಲ್ಲ ಹತ್ರನೇ ಇದೆ, ನೋಡ್ಬೋದು ನೀವು. ಮೌಂಟೇನ್ ವ್ಯೂ ಅಲ್ಲಿ ನೋಡ್ಬೋದಲ್ಲ. ದೊಡ್ಡ ಬೆಟ್ಟಗೆ ಶೆಡ್ ಒಂದು ಕಟ್ಟಿ ಬಿಟ್ಟಿದ್ದಾರೆ. ಅಂದರೆ ಫಸ್ಟೆಲ್ಲ ಯೂಸ್ ಮಾಡ್ತಾಯಿದ್ರು ಕೋಳಿ ಫಾರ್ಮ್ನ. ಸೊ ಇವಾಗೇನು ಬೆಳೆಸ್ತಾ ಇಲ್ಲ ಕೋಳಿ ಫಾರ್ಮ್ ಶೆಡ್ ಇದು. ಸೊ ಒಟ್ಟು 2 ಬೋರ್ವೆಲ್ ಇದೆ ಫ್ರೆಂಡ್ಸ್ ಪ್ರಾಪರ್ಟಿಲಿ. ಸೊ ಕನಕಪುರದಿಂದ ಜಸ್ಟು ಅರೌಂಡು 14 ಕಿಲೋಮೀಟರ್ಸ್ ಆಗುತ್ತೆ ಫ್ರೆಂಡ್ಸ್. ಅಪ್ರಾಕ್ಸಿಮೇಟ್ ಒಂದು 15 ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳಿ. ಇಂದ ನೀವು ಪ್ರಾಪರ್ಟಿ ವ್ಯೂನ ನೋಡ್ಬೋದು. ಅದೇ ನಾವು ನೋಡಿದ್ವಲ್ಲ ಮನೆ ಅದು. ಸೊ ಗೆಸ್ಟ್ ಹೌಸ್ ಅದು. ಆಮೇಲಿಂದ ಇದು ಸಿಟ್ಔಟ್ ಮೇಲ್ಗಡೆ. ಮತ್ತು ಇಲ್ಲಿ ಎದುರುಗಡೆ ಬೆಟ್ಟ ನೋಡ್ಬೋದು ಫ್ರೆಂಡ್ಸ್. ಸೊ 2 ಬೋರ್ವೆಲ್ ಇದೆ. 6 ಎಕರೆ 37 ಕುಂಟೆ ಇದೆ ಫ್ರೆಂಡ್ಸ್. ಇದು ಪ್ರಾಪರ್ಟಿ ಲೋನಲ್ಲಿದೆ. ಲೋನಲ್ಲಿ ಇದ್ಮೇಲೆ ಅದು ಪಕ್ಕಾ ಡಾಕ್ಯುಮೆಂಟ್ಸ್ ಇರುತ್ತೆ ಇದು. ಸೊ 6 ಎಕರೆ 37 ಕುಂಟೆ ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ. ಲೋನ್ ಪೇಪರ್ ಇದು ಬಂದ್ಬಿಟ್ಟೆ ನೋಡ್ಬೋದು. ಬೆಟ್ಟದ ವ್ಯೂ ಎಲ್ಲ ನೋಡ್ಬೋದು ನೀವು. ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. 2 ಬೋರ್ವೆಲ್ ಇದೆ, ಕರೆಂಟ್ ಸಪ್ಲೈ ಇದೆ, 2 TC ಇದೆ ಫ್ರೆಂಡ್ಸ್. ಸೊ 24 ಅವರ್ಸು ಪವರ್ ಇದೆ ಫ್ರೆಂಡ್ಸ್. ಇದಕ್ಕೆ ರೂಮ್ಗಳಿಗೆ, ಆಮೇಲಿಂದ ಕಿಚನ್ಗೆ, ಪಾರ್ಟಿ ಹಾಲ್ಗೆಲ್ಲದಕ್ಕೂ 24 ಅವರ್ಸು ಪವರ್ ಸಪ್ಲೈ ಇದೆ. ಎಲ್ಲ ಸುತ್ತಮುತ್ತ ಬೆಟ್ಟ ಎಲ್ಲ ಇದೆ ದೂರದಲ್ಲಿ. ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ ಇದು. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ ಫ್ರೆಂಡ್ಸ್. ನೋಡಿ ಸಿಟ್ಔಟ್ ಜಾಗ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಇದು. ಸೊ ಎದುರುಗಡೆ ಮಾವಿನ ತೋಪು ನೋಡ್ಬೋದು ಫ್ರೆಂಡ್ಸ್. ಇದು ಎಂಟ್ರೆನ್ಸ್, ಅಂದರೆ ಹೊರಗಡೆ ಹೋಗೋಂಥ ಜಾಗ, ಒಳಗಡೆ ಬರೋಂಥ ಜಾಗ. ಸೊ ಇದು ಫುಲ್ಲು ಮಾವಿನ ತೋಪು ನೋಡ್ಬೋದು. ಮಾವಿನ ಗಿಡಗಳು, ತೆಂಗಿನ ಗಿಡಗಳು ಎಲ್ಲ ಇದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ನೋಡಿ. ಮನೆ ನೋಡಿದ್ರಲ್ಲ, ಅದು ಮನೆ ಫ್ರೆಂಡ್ಸ್. ಇದು ನೋಡಿ ಟೀಕು ಬಂದ್ಬಿಟ್ಟು 900 ಮರಗಳಿದೆ ಫ್ರೆಂಡ್ಸ್. ಆಮೇಲೆ ಮಾವಿನ ಮರ ಬಂದ್ಬಿಟ್ಟು 600 ಇದೆ ಫ್ರೆಂಡ್ಸ್. ಇದು ಮಾವಿನ ಮರಗಳು. ತೆಂಗಿನ ಮರ 60 ಮರಗಳಿದೆ. ಅಡಿಕೆ ಮರ ಒಂದು 40 ಇದೆಯಂತೆ ಫ್ರೆಂಡ್ಸ್. ಸಪೋಟ 50 ಗಿಡ ಇದೆ, 50 ಮರ. ಹಲಸಿನ ಮರ 8 ಫುಲ್ಲು ಹಣ್ಣು ಬಿಡೋದು ಅಂತದ್ದು ಫ್ರೆಂಡ್ಸ್. ಇದು ನೋಡ್ಬೋದು ಹಲಸಿನ ಮರ. ಇದು ಕಾಯಿಗಳೆಲ್ಲ ಬಿಟ್ಟಿದೆ, ಮನೆ ಎದುರುಗಡೆನೇ ಇದೆ ನೋಡಿ.